ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ವರದಿ ಭರತೇಶ್ ಪಾನಕ್ನವರ್, ಜಮಖಂಡಿ. ಅಲ್ಲಿ ನಮ್ಮದೇ ಆದಂಥ ಎಲ್ಲ ಶಿಕ್ಷಕರನ್ನು ಪ್ರೇರೇಪಿಸುವ ಸಲುವಾಗಿ ಇವತ್ತಿನ ದಿವಸ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅಬಕಾರಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ್ ಸಾಹೇಬ್ರವರಿಗೆ ಇವತ್ತಿನ ದಿವಸ ನಾವುಗಳು ಜಿಲ್ಲೆಯಿಂದ ಮನವಿ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. ನಮಗೆ ಆದಂಥ ಅನ್ಯಾಯ ಅಂದರೆ ನಾವು ಈಗಾಗಲೇ 2016ಕ್ಕಿಂತ ಮೊದಲು ಅಪಾಯಿಂಟ್ಮೆಂಟ್ ಆದಂಥ ಎಲ್ಲ ಶಿಕ್ಷಕರು 1ರಿಂದ 7, 8ನೇ ತರಗತಿಗಳಿಗೆ ಬೋಧಿಸ್ತಾ ಇದ್ದೀವಿ. ಆದರೆ ತದನಂತರದಲ್ಲಿ ಬಂದಂಥ ಸರ್ಕಾರದ C&R ರೂಲಿನ ಬದಲಾವಣೆಗಳ ಮೇರೆಗೆ ನಮ್ಮನ್ನು 1ರಿಂದ 5ನೇ ತರಗತಿಗೆ ಬೋಧಿಸಲಿಕ್ಕೆ C&R ರೂಲು ಅದು ತಿದ್ದುಪಡಿ ಆಗಿದ್ದ ಕಾರಣಕ್ಕಾಗಿ ನಾವುಗಳೆಲ್ಲರೂ 1ರಿಂದ 7 ಇದ್ದಿದ್ದನ್ನು 1ರಿಂದ 5ಕ್ಕೆ ಬಂದಿದ್ದೀವಿ. 6ರಿಂದ 8ಕ್ಕೆ ಹೊಸ ನೇಮಕಾತಿ ಮಾಡಿಕೊಂಡು ನಮ್ಮ ಶಾಲೆಗಳಲ್ಲಿ 2 ವೃಂದಗಳನ್ನು ಮಾಡಿ ನಮಗೆ ಬಹಳಷ್ಟು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸರ್ಕಾರದ ಗುಣಮಟ್ಟದ ಶಿಕ್ಷಣವನ್ನು ಹೆಚ್ಚಿಸಲಿಕ್ಕೆ ಹಿಂದೇಟಾಗ್ತಾ ಇದೆ. ಆದ ಕಾರಣ ದಯವಿಟ್ಟು ಸರ್ಕಾರ ನಮ್ಮಲ್ಲಿಯೂ ಸಹ ಪದವಿ ಪಡೆದಂಥ ಶಿಕ್ಷಕರಿದ್ದಾರೆ, ಅವರನ್ನು ಎಲ್ಲರನ್ನೂ ಸಹ ಪದವೀಧೇತರ ಶಿಕ್ಷಕರನ್ನಾಗಿ ಪದನಾಮಕರಣ ಮಾಡಬೇಕು ಅನ್ನುವಂಥ ಒಂದು ಹಕ್ಕು ಇದೆ. ಅದನ್ನು ತಕ್ಷಣದಲ್ಲೇ ಸರ್ಕಾರ ಅದನ್ನು ಮಾಡದೇ ಇದ್ದರೆ 12ನೇ ತಾರೀಕಿನ ಒಂದು ದಿನದ ಸಾಂಕೇತಿಕ ಧರಣಿ ರಾಜ್ಯಾದ್ಯಂತ 1,20,000ರಷ್ಟು ಜನರು ನಾವುಗಳೆಲ್ಲರೂ ಎಲ್ಲ 35 ಶೈಕ್ಷಣಿಕ ಜಿಲ್ಲೆಯಿಂದ ಹೋಗ್ತಾ ಇದ್ದೀವಿ. ಅದೇ ತರನಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ 5,000 ಶಿಕ್ಷಕರು ನಾವುಗಳೆಲ್ಲ ಬೆಂಗಳೂರಿಗೆ ತೆರಳ್ತಾ ಇದ್ದೀವಿ. ಇದನ್ನು ತಕ್ಷಣದಲ್ಲೇ ಮಾನ್ಯ ಶಿಕ್ಷಣ ಸಚಿವರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿಕೊಂಡು ನಮಗೆ ಸಿಗಬೇಕಾದಂಥ ನ್ಯಾಯವನ್ನು ದೊರಕಿಸಿ ಕೊಡಬೇಕಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ವಿ. ಒಂದು ವೇಳೆ 12ನೇ ತಾರೀಕಿನ ದಿವಸ ನಮಗೇನಾದರೂ ನ್ಯಾಯ ದೊರಕದೇ ಇದ್ದಲ್ಲಿ 17 ಆಗಸ್ಟ್ದಿಂದ ಈ ತಿಂಗಳ ಕೊನೆವರೆಗೂ ನಾವುಗಳೆಲ್ಲರೂ 1ರಿಂದ 5ನೇ ತರಗತಿಗೆ ಮಾತ್ರ ಪಾಠ ಬೋಧನೆಯನ್ನು ಮಾಡಿ 6ರಿಂದ 8ನೇ ತರಗತಿವರೆಗೂ ನಾವು ಪಾಠವನ್ನು ಬಹಿಷ್ಕರಿಸ್ತಾ ಇದ್ದೀವಿ. ತಕ್ಷಣದಲ್ಲೇ ತಾವುಗಳೆಲ್ಲ ಸಮಸ್ತಿತ್ವದಿಂದ ಆಲಿಸಿಕೊಂಡು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಕೆ. ನಾಗೇಶ್ ಹಾಗೂ ಚಂದ್ರಶೇಖರ್ ನುಗ್ಲಿ ಅವರ ನಾಯಕತ್ವದಲ್ಲಿ ಕೊಟ್ಟಂಥ ಕರೆಗೆ ತಾವುಗಳೆಲ್ಲ ಮನವಿಯನ್ನು ಪುರಸ್ಕರಿಸಿಕೊಂಡು ನಮಗೆ ನ್ಯಾಯವನ್ನು ಒದಗಿಸಬೇಕು ಅಂಥೇಳಿ ಮಾನ್ಯ ಘನ ಸರ್ಕಾರವನ್ನು ಒತ್ತಾಯವನ್ನು ಪಡಿಸ್ತಾ ಇದ್ದೇವೆ. ಧನ್ಯವಾದಗಳು.